ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್. ರಾಜ್ಯ ಸರ್ಕಾರಿ ಪ್ರಮುಖ ಬೇಡಿಕೆ ಬಂಪರ್ ನ್ಯೂಸ್. ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ ಎಷ್ಟು ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಇಲ್ಲಿ ಒಂದು ಪ್ರಮುಖ ಮಾಹಿತಿಯನ್ನು ನೀಡಲಾಗಿದೆ. ವೀಕ್ಷಕರೇ, ಆದೇಶದಲ್ಲಿ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆಯನ್ನು ಕೇಂದ್ರ ಸರ್ಕಾರವು 1/1/2023 ಅನ್ವಯವಾಗುವಂತೆ ಮಂಜೂರು ಮಾಡುವ ತುಟ್ಟಿ ಭತ್ಯೆಯ ಪ್ರತಿ ಶೇಕಡ 1ಕ್ಕೆ 0.722 ಗುಣಾಂಕಾಂಶವನ್ನು ಅನ್ವಯಿಸಿ ಲೆಕ್ಕ ಹಾಕಿ ಪಾವತಿಸತಕ್ಕದ್ದು ಅಂತ ಹೇಳ್ತಾ ಇದ್ದಾರೆ. ರೀಸೆಂಟಾಗಿ ಕೇಂದ್ರ ಸರ್ಕಾರಿ ನೌಕರರಿಗೆ 2% ತುಟ್ಟಿ ಭತ್ಯೆಯನ್ನು ಜಾರಿ ಮಾಡಲಾಗಿದೆ. ಈಗ 0.722 ಇಂಟು 2 ಮಾಡಿದರೆ ನಮಗೆ ಬರೋದು ನಿಯರ್ಲಿ 1.5 ತನಕ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆ ಜಾರಿಯಾಗುವ ಒಂದು ಸಾಧ್ಯತೆ ಇದೆ. ಸೊ ಈ ಒಂದು ಜಾರಿ ಯಾವಾಗ ಆಗುತ್ತೆ ಅಂತ ನೋಡ್ತಾ ಬರೋಣ. 1/7/2022 ನಮ್ಮ ತುಟ್ಟಿ ಭತ್ಯೆ ಶೂನ್ಯ, 1/1/2023 2.75%, 1/7/2023 5.5%, 1/1/2024 ಪರಿಷ್ಕೃತ ಮೂಲ ವೇತನದ 8.5%. ಅದಾದ ಮೇಲೆ ಮತ್ತೆ ತುಟ್ಟಿ ಭತ್ಯೆಯನ್ನು ಇನ್ಕ್ರೀಸ್ ಮಾಡಲಾಯಿತು. ಈಗ 10.75% ತುಟ್ಟಿ ಭತ್ಯೆ ಇದೆ. ಈಗ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ 1/1/2025 2% ಬರುವುದಿಲ್ಲ, 1.5% ತುಟ್ಟಿ ಭತ್ಯೆ ಬರುತ್ತಾ ಅನ್ನೋದ್ರ ಬಗ್ಗೆ ಒಂದು ಕುತೂಹಲಕರ ಸಂಗತಿ. ಆದಷ್ಟು ಬೇಗ ತುಟ್ಟಿ ಭತ್ಯೆ ಜಾರಿಯಾಗಲಿ. ಇದೇ ಥರ ಮಾಹಿತಿಗೋಸ್ಕರ ಲೈಕ್, ಶೇರ್, ಸಬ್ಸ್ಕ್ರೈಬ್.